ಭಾರತೀಯ ಜನತಾ ಪಾರ್ಟಿಗೂ ಬೇರೆ ಪಾರ್ಟಿಗೂ ವ್ಯತ್ಯಾಸವಿದೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮತ್ತು 2 ಜನ ವಿಪಕ್ಷ ನಾಯಕರುಗಳ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವಾಗಿದೆ. ಕೆಲವರು ನೋಡಿ, ನಾನು ಯಾರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ, ಅದು ಬಣ ಅಲ್ಲ. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು, ವ್ಯಕ್ತಿ ಅಲ್ಲ, ರಾಜ್ಯದ ಅಧ್ಯಕ್ಷರ ನೇತೃತ್ವ ಹೋರಾಟಗಳು ಆಗಿದೆ. ಕೆಲವರು ಈ ಕ್ರೆಡಿಟ್ ನನಗೆ ಸಿಗಬೇಕು. ನಿನ್ನೆ ದಿವಸ ಕಂಪ್ಲಿಯಲ್ಲಿ ನಡೆದಂತ ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಯಾರಾದರೂ ಪಾಲ್ಗೊಂಡಿದ್ರ? ಅದಕ್ಕೆ ಇದು 5-6 ಜನರ ಒಂದು ಗುಂಪು. ಇವರು ಕ್ರೆಡಿಟ್ಗೋಸ್ಕರ ಹೋರಾಟ ಮಾಡ್ತಾರೆ ವಿನಃ ಇವರಿಗೆ ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಇರಬೇಕಲ್ಲ. ಒಂದು ಈ ವಕ್ಫ್ ಹೆಸರಲ್ಲಿ ಹೋರಾಟದ ಮುಖಾಂತರ ಎಲ್ಲ ಒಂದ್ ಕಡೆ ಭಿನ್ನಮತವನ್ನ ಹುಟ್ಟಿ ಹಾಕ್ತಾರೆ, ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಭಿನ್ನಮತ, ಇವರು ಭಿನ್ನಮತೀಯರು, ಇವರು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿಲ್ಲ. ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿದ್ರೆ ರಾಷ್ಟ್ರೀಯ ನಾಯಕರ ಸಂಘ ಪರಿವಾರದವರ ಮಾರ್ಗದರ್ಶನ ಪಡೆದು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ಸಾರಿ ಅಧ್ಯಕ್ಷ ಗೋಷ್ಠಿ ಆದ್ಮೇಲೆ ಇವ್ರು ಒಪ್ಕೊಳ್ಳಲ್ಲ ಅಂದ್ರೆ ಹಂಗಾರೆ ಭಿನ್ನಮತಿ ಇರ್ತಾನೆ. ನೀವು ಕೆಲವರು ಯಡಿಯೂರಪ್ಪನವರು ಅಧ್ಯಕ್ಷ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಇದೇ ರೀತಿ ಕುತಂತ್ರ ಮಾಡ್ತಾ ಇದ್ರು. ಈಗಲೂ ಇವರು ಒಂದು ಅಜೆಂಡೆ ಅಂದ್ರೆ ಯಡಿಯೂರಪ್ಪನವ್ರನ್ನ ವಿಜಯೇಂದ್ರ ಬೈಯೋದು ಒಂದು ಅಜೆಂಡಾ. ಇವ್ರಿಗೆ ಇದು ಬಿಟ್ರೆ ಏನು ಪಕ್ಷನೂ ಬೇಕಾ ಏನು ಬೇಕಾ ಇಲ್ಲ. ಇವರು ನೋಡಿ, ಯಾರ ಎಲ್ಲಿ ಇಷ್ಟು ಜಿಲ್ಲೆಗಳಲ್ಲಿ ಹೋರಾಟ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರುಗಳು, ಮಂಡಲಾಧ್ಯಕ್ಷರು, ಪದಾಧಿಕಾರಿಗಳು, ಮಾಜಿ ಸಚಿವರುಗಳು, ಹಾಲಿ ಶಾಸಕರು ಪಾಲ್ಗೊಂಡ್ರೆ ಆಯಾ ಭಾಗದಲ್ಲಿ ಯಾರ ಪಾಲ್ಗೊಂಡಿದಾರ? ಇವರೊಂದು ತಂಡ ಗುಂಪು ಮಾಡ್ಕೊಂಡ್ಬಿಡ್ತಾರೆ, ಒಂದು ಭಿನ್ನಮತೀಯರ ಗುಂಪು. ಇನ್ನ ಕೆಲವರು ಹೇಳ್ತಾರೆ, ನನ್ನನ್ನ ರಕ್ಷಣೆ ಮಾಡತಕ್ಕಂಥವ್ರು ದೆಹಲಿಯಲ್ಲಿ ಕೆಲವು ಲೋಕಸಭಾ ಸದಸ್ಯರಿಗೆ ಬಹಳ ಪ್ರೀತಿ ಇದೆ ಅಂತ ಹೇಳ್ತಿದ್ದಾರೆ. ನನ್ನನ್ನ ರಕ್ಷಣೆ ಮಾಡ್ತಾ ಕೆಲವು ಲೋಕಸಭಾ ಸದಸ್ಯರು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಆಯ್ತಪ್ಪ, ಕೆಲವು ಲೋಕಸಭಾ ಸದಸ್ಯರು ಹೆಸರು ಹೇಳ್ಬಿಡುದು ನೋಡದ, ಕೆಲವು ಲೋಕಸಭಾ ಸದಸ್ಯರು ಹೆಸರು ಹೇಳ್ಬೇಕು. ಒಂದ್ ನಿಮಿಷ, ನಾನು ಅದನ್ನ ಹೇಳ್ತೀನಿ. ಕೆಲವು ಲೋಕಸಭಾ ಸದಸ್ಯರು ನಿನ್ ಬಗ್ಗೆ ಬಹಳ ಪ್ರೀತಿ ಇದೆ ಅಂತ ಹೇಳ್ತಾರಲ್ಲ, ಅಂದ್ರೆ ಭಿನ್ನಮತ ಅಂದ್ರೆ ತೊಟ್ಲು ತೂಗೋದು, ಮಗುಚಿ ಊಟದ ಕೆಲಸ ಕೆಲವರು ಮಾಡ್ತಾ ಇದಾರೆ.